ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ತುಂಬ ಹೆಲ್ದಿಯಾಗಿರುವಂಥ ಬರೀ ಬೇಳೆ ಹಾಕಿ ಮಾಡಿರುವಂಥ ದೋಸೆ. ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದಾಗ ತುಂಬ ಹೆಲ್ದಿಯಾಗಿರೋ ದೋಸೆ ಇದೆ. ಅವಲಕ್ಕಿ, ರವೆ, ಅಕ್ಕಿ ಏನೂ ಹಾಕಿ ಮಾಡೋದಿಲ್ಲ. ಈ ದೋಸೆಗೆ ಅರ್ಧ ಕಪ್ಪಿನಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೀನಿ, 1 ಕಪ್ಪಿನಷ್ಟು ಹೆಸರುಬೇಳೆ ಹಾಕ್ಕೊಳ್ತಿದ್ದೀನಿ, ಮತ್ತು 1/4 ಕಪ್ಪಿನಷ್ಟು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಮೂರನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು. 1-2 ಅಥವಾ 3 ಗಂಟೆ ನೆನೆಸಿದ ಮೇಲೆ ಈಗ ನೆನೆಸಿಟ್ಟ ಬೇಳೆಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿಯೇ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಹಾಡೋ ಹೊತ್ತಿಗೆ ಸುಲಭ ಆಗುತ್ತೆ. ಈ ರೀತಿ ನುಣ್ಣಗೆ ಆದಮೇಲೆ ಇದಕ್ಕೆ ನಾನು ಒಂದು ಪಾತ್ರೆ ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಈ ಥರ ಪ್ಲೇನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕ್ಕೊಂಡು ಮಸಾಲೆ ಥರ ರುಬ್ಬಿ ಹಾಕ್ಕೊಂಡು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ದೋಸೆ. ಇವಾಗ ಕಾದಂಥ ತವಕ್ಕೆ ಎಣ್ಣೆ ಸವರ್ಕೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ದೋಸೆ ಹಿಟ್ಟು ತೆಳ್ಳಗೇ ಹಡ್ಕೊಳ್ಬೇಕು. ಈ ಥರ ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಿ ತೆಗೆದುಕೊಳ್ತೇನೆ. ತುಂಬಾ ಹೈ ಪ್ರೋಟೀನ್ ಇರುವಂಥ ದೋಸೆ. ಹೊಟ್ಟೆ ತುಂಬ ಫುಲ್ಲಾಗುತ್ತೆ. ಇದು 1-2 ದೋಸೆ ತಿಂದ್ರೂ ಸಾಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುವಂಥ ದೋಸೆ. ನಾನು ಇದ್ರ ಜೊತೆ ಶುಂಠಿ ಚಟ್ನಿ ಜೊತೆ ತಿಂತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ಒಂದ್ಸಲ ತಿನ್ನಿ, ಹೇಗೆ ಅನಿಸುತ್ತೆ ಹೇಳಿ. ಓಕೆ, ಬಾಯ್.